ಹಾಯ್, ನನ್ನ ಹೆಸರು ಅರ್ಪಿತಾ ಅಂತ. ಆಕ್ಚುಲಿ ನಮಗೆ ಇಂಟೀರಿಯರ್ಸ್ ಮತ್ತೆ ಮನೆ ಬಗ್ಗೆ ಏನು ಅಷ್ಟು ಐಡಿಯಾ ಇರಲಿಲ್ಲ, ಯಾಕಂದ್ರೆ ಫಸ್ಟ್ ಟೈಮ್ ನಾವು ನಮ್ಮ ಡ್ರೀಮ್ ಹೌಸ್ ಕಟ್ಕೋತಾ ಇರೋದು. ಸೊ ನಾವು ಸುಮಾರು ಕಡೆ ಆಲ್ಮೋಸ್ಟ್ ಇನ್ಸ್ಟಾಗ್ರಾಮ್ ಅಲ್ಲಿ ಫ್ರೆಂಡ್ಸ್ ಹತ್ರ, ರಿಲೇಟಿವ್ಸ್ ಹತ್ರ ಸುಮಾರು ಹತ್ರ ಕೇಳ್ಕೊಂಡ್ವಿ, ಅಂದ್ರೆ ಇಂಟೀರಿಯರ್ಸ್ ಬಗ್ಗೆ ನಾಲೆಜ್ ಇದೆಯಾ ಅಂತ. ಸೊ ನಮ್ಮ ರಿಲೇಟಿವ್ಸ್ ಅಲ್ಲಿ ಇವರು ದಿಲೀಪ್ ಅವರು ಮಾಡಿದ್ರು ಆಲ್ಮೋಸ್ಟ್ 5 to 6 months ಹಿಂದೆ. ಸೊ ನಾವು ಅವ್ರನ್ನ ಕೇಳ್ದಾಗ ಹೋಗಿ ನೋಡಿದ್ವಿ, ನಾವು ಅವ್ರ ಮನೇನ ತುಂಬಾ ಅಂದ್ರೆ ತುಂಬಾ ಇಷ್ಟ ಆಯ್ತು. ಸೊ ಒಂದ್ಸರಿ ಕರಿಯೋಣ ಮನೆ ಹತ್ರ ವಿಚಾರಿಸೋಣ ಅಂತ ಕರೆಸಿದ್ವಿ ದಿಲೀಪ್ ಅವ್ರನ್ನ. ಅವರು 3D ಮಾಡೆಲ್ಸ್ ನ ತೋರ್ಸಾಗ ನಮ್ಗೆ ತುಂಬಾ ಇಂಪ್ರೆಸ್ ಆಯ್ತು. ಸೊ ನಾವು ಸೆಕೆಂಡ್ ಥಾಟ್ ಕೂಡ ತಗೊಂಡಿಲ್ಲ, ಬೇರೆಯವ್ರನ್ನ ನೋಡೋಣ, ಬೇರೆಯವ್ರ ಹತ್ರ ಹೋಗೋಣ ಅಂತ ಸೆಕೆಂಡ್ ಥಾಟ್ ಕೂಡ ತಗೊಂಡಿಲ್ಲ. ನಾವು ಅವ್ರನ್ನೇ ಫೈನಲ್ ಮಾಡ್ಬಿಟ್ವಿ. ಸೊ ನಾವು ಫೈನಲ್ ಮಾಡಿ ಆಲ್ಮೋಸ್ಟ್ ಒನ್ ವೀಕ್ಗೆಲ್ಲ ಅವರು 2D ಸ್ಟಾರ್ಟ್ ಮಾಡಿದ್ರು, ಕಳಿಸಿದ್ರು, 3D ಸ್ಟಾರ್ಟ್ ಮಾಡಿದ್ರು. ಆಲ್ಮೋಸ್ಟ್ ಎಲ್ಲ ಇಷ್ಟ ಆಯ್ತು ನಮ್ಗೆ. ಅಂಡ್ ಅವ್ರ ಹತ್ರ ಏನಾದ್ರು ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರು ಕೂಡ ಅವ್ರು ಈಸಿಯಾಗಿ ಅದನ್ನ ಅಂದ್ರೆ ರೆಸ್ಪಾನ್ಸ್ ಕೊಡೋದೇ ಆಗ್ಲಿ, ಅದನ್ನ ಚೇಂಜ್ ಮಾಡೋದೇ ಆಗ್ಲಿ, ಎಲ್ಲ ನೀಟಾಗಿ ಮಾಡ್ಕೊಟ್ರು. ಅಂಡ್ ಫೈನಲಿ ನಮ್ಗೆ ಅವರು ಕಂಪ್ಲೀಟ್ ನಮ್ ಇಂಟೀರಿಯರ್ಸ್ ನಮ್ಗೆ ಹೇಗ್ ಬೇಕೋ ಹಾಗೆ ಬಂದಿದೆ. ಥ್ಯಾಂಕ್ ಯು. ನನ್ನ ಹೆಸರು ನಾಗರಾಜ್ ಅಂದ್ಬಿಟ್ಟು. ನಾನು ಮನೆ ಕಟ್ಟಬೇಕಾದ್ರೆ ಮನೆ ಫಸ್ಟ್ ಸ್ಟಾರ್ಟಿಂಗ್ ಇಂದನೂ ಕನ್ಸ್ಟ್ರಕ್ಷನ್ ಇಂದನೂ ಪ್ರತಿಯೊಂದು ಪಾಯಿಂಟಲ್ಲೂ ಚೆಕ್ ಮಾಡ್ಕೊಂಡು ಬಂದು ಮನೆ ಇದು ಮಾಡಿದ್ದು. ಬಟ್ ಇಂಟೀರಿಯರ್ಸ್ ಅನ್ನೋ ವಿಚಾರಕ್ಕೆ ಬಂದಾಗ ನಮ್ದು ಡ್ರೀಮ್ ಇರುತ್ತೆ, ಅವ್ರು 3D ಕೊಟ್ಟಂಗೆ ನಮ್ಗೆ ಬರುತ್ತಾ ಅನ್ನೋದೊಂದು ಡ್ರೀಮ್ ಇರುತ್ತೆ. ಸೊ ಅವರು ಯಾವ ರೀತಿ 3D ಕೊಟ್ಟಿದ್ರು ಅದೇ ಥರ ನಮಗೆ ಫುಲ್ಫಿಲ್ ಮಾಡಿಕೊಟ್ಟಿದ್ದಾರೆ. ಪ್ರತಿಯೊಂದು ಕ್ವಾಲಿಟಿಯಲ್ಲಾಗಲಿ, ಅವ್ರು ಹಾಕಿರೋ ಮೆಟೀರಿಯಲ್ಲಾಗಲಿ, ಎಲ್ಲದರಲ್ಲೂ ನಾವೇನು ಎಕ್ಸ್ಪೆಕ್ಟ್ ಮಾಡಿದ್ವಿ ಆ ಥರ ಎಕ್ಸ್ಪೆಕ್ಟೇಷನ್ ಪ್ರಕಾರ ಅವ್ರು ಮಾಡಿಕೊಟ್ಟಿದ್ದಾರೆ. ಅವ್ರು ಕಳಿಸಿರೋ ಲೇಬರ್ಸ್ ಆಗಲಿ ಎಲ್ಲರೂ ಚೆನ್ನಾಗಿ ನಮ್ಗೆ ಅಡ್ಜಸ್ಟ್ ಆದ್ರು. ಅವ್ರು ಹೇಳಿರೋ ಟೈಮಿಂಗ್ಸ್ಗೆ ಪ್ರತಿಯೊಂದೂ ಅವ್ರು ಚೆನ್ನಾಗಿ ನಮ್ಗೆ ಮಾಡಿಕೊಟ್ಟಿದ್ದಾರೆ.